ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ವಿಜಯ್, ನೀವು ನೋಡ್ತಾ ಇರೋದು ಟೆಕ್ ಜಿ ಕನ್ನಡ. ಈ ದಿನ ನಾವು ಪ್ಯಾರೆಂಟ್ಸ್ ಕಂಟ್ರೋಲ್ ಬೈ ಗೂಗಲ್. ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ಕೊಡ್ತೀವಿ, ಅವ್ರ ಪಾಡ್ಗೆ ಅವರು ಓದ್ತಾ ಇದ್ದೀನಿ ಅಂದ್ಬಿಟ್ಟು ವಾಟ್ಸಪ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಫೇಸ್ಬುಕ್ ನೋಡೋದು, ಯೂಟ್ಯೂಬ್ ನೋಡೋದು ಮಾಡ್ತಾ ಇರ್ತಾರೆ. ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ಮೊಬೈಲ್ ತೊಗೊಂಡು ಹೋಗ್ಬಿಡ್ತಾರೆ ಹೊರಗಡೆ, ಎಲ್ಲೋಗ್ತಾರೆ, ಸಮ್ಟೈಮ್ಸ್ ಫೋನ್ ತೆಗೆಯಲ್ಲ ಅವರು. ತುಂಬ ವರೀಸ್ ಇರುತ್ತೆ ನಮಗೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಯೂಸಿಂಗ್ ಗೂಗಲ್ ಓನ್ ಆ್ಯಪ್. ಗೂಗಲ್ ಅವ್ರದ್ದೇ ಆ್ಯಪ್ ಇದೆ, ಪೇರೆಂಟ್ ಕಂಟ್ರೋಲ್ ಆ್ಯಪ್ ಅಂತ. ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಸ್ನೇಹಿತರೆ, ಎರಡು ಮೊಬೈಲಲ್ಲೂ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕು ನಾವು. ಪೇರೆಂಟ್ ಮೊಬೈಲಲ್ಲಿ, ನಾವು ಯೂಸ್ ಮಾಡೋ ಮೊಬೈಲಲ್ಲಿ ಫ್ಯಾಮಿಲಿ ಲಿಂಕ್ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಬೇಕು ಪ್ಲೇಸ್ಟೋರಿಂದ. ನಾನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ನೋಡಿ. ಇದನ್ನು ಓಪನ್ ಮಾಡ್ತೀನಿ. ಈ ಮೊಬೈಲಲ್ಲಿ, ನಮ್ಮ ಮಕ್ಕಳು ಯೂಸ್ ಮಾಡೋ ಮೊಬೈಲಲ್ಲಿ ಫ್ಯಾಮಿಲಿ ಲಿಂಕ್ ಚೈಲ್ಡ್ ಆ್ಯಂಡ್ ಟೀನ್ ಎರಡು ಗೂಗಲ್ ಅವ್ರದ್ದು ಆ್ಯಪು. ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಓಪನ್ ಮಾಡ್ತೀನಿ. ಸೊ ಇದನ್ನು ಓಪನ್ ಮಾಡಿದಾಗ ಪೇರೆಂಟ್ಸ್ ಇದರಲ್ಲಿ ನಾವು ಕೇಳುತ್ತೆ ಬಿಫೋರ್ ಯು ಸ್ಟಾರ್ಟ್. ಓಕೆ, ನೆಕ್ಸ್ಟ್. ನನ್ನ ಇಮೇಲ್ ಐ ಡಿ ಆಲ್ರೆಡಿ ಇದೆ. ನೆಕ್ಸ್ಟ್, ಎಸ್. ಇವಾಗ ಅದರಲ್ಲಿ ಹೇಳ್ತಾ ಇದೆ ಗೆಟ್ ಯುವರ್ ಚೈಲ್ಡ್ಸ್ ಡಿವೈಸ್. ಇದರಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದೆ. ಆ್ಯಕ್ಸಸ್ ಕೊಡಬೇಕು ನಾವು ಈ ಮೊಬೈಲ್ನ ಕಂಟ್ರೋಲ್ ಮಾಡೋಕ್ಕೆ. ಸಿಂಪಲ್. ಸೊ ನನ್ನ ಮಗಳ ಮೊಬೈಲಲ್ಲಿ ನೆಕ್ಸ್ಟು ಸೆಲೆಕ್ಟ್ ಯುವರ್ ಚೈಲ್ಡ್ಸ್ ಅಕೌಂಟ್. ನಾನು ಆಲ್ರೆಡಿ ನನ್ನ ಮಗಳು ಇಮೇಲ್ ಐ ಡಿ ನಾನು ಟೈಪ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ. ಈ ಇಮೇಲ್ ಐ ಡಿ ಬಂದ್ಬಿಟ್ಟು ನನ್ನ ಇಮೇಲ್ ಐ ಡಿ ಕೊಡಬೇಕು. ಯಾವ ಇಮೇಲ್ ಐ ಡಿಯಿಂದ ನಾನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನೋ ಆ ಇಮೇಲ್ ಐ ಡಿ ಅದನ್ನು ಎಂಟ್ರಿ ಮಾಡಿ. ನಿಮ್ಮ ಇಮೇಲ್ ಐ ಡಿ ಅದು ಎಂಟ್ರ್ ಮಾಡಿ. ನೆಕ್ಸ್ಟ್, ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡಲ್ಲಿ ಪಾಸ್ವರ್ಡ್ ಹಾಕ್ಕೊಳ್ಳೋಣ. ಓಕೆ, ಪಾಸ್ವರ್ಡ್ ಹಾಕಾಯಿತು. ಓಕೆ, ಮೋರ್. ಓಕೆ, ನನ್ನ ಮಗಳದ್ದು ಪಾಸ್ವರ್ಡ್ ಕೇಳ್ತಾ ಇದೆ ನೋಡಿ. ಅದನ್ನು ಪಾಸ್ವರ್ಡ್ ಹಾಕ್ಬಿಡಿ. ಎರಡು ಇಮೇಲ್ ಐ ಡಿ, ಎರಡು ಪಾಸ್ವರ್ಡು ರೆಡಿಯಾಗಿ ಇಟ್ಕೊಳ್ಳಿ ನೀವು. ಸೂಪರ್ವೈಸರ್ಗೆ ಅಲೋ ಮಾಡಬೇಕಂತ ಕೇಳ್ತಾ ಇದೆ. ಸೂಪರ್ವೈಸರ್ಗೆ ಅಲೋ ಅಂತ ಕೊಟ್ಟಾಯಿತು. ನಾನು ಲಿಂಕ್ ಆಗ್ತಾ ಇದೆ ಅಕೌಂಟು. ಲಿಂಕ್ ಆದ ತಕ್ಷಣ ಈ ಮೊಬೈಲಲ್ಲಿ ನೆಕ್ಸ್ಟು ಆ್ಯಪ್ಸು ಡನ್ ಅಂತ ಕೊಡಿ ಇಲ್ಲಿ. ಇವಾಗ ಎರಡು ಮೊಬೈಲು ಲಿಂಕ್ ಆಗೋಯ್ತು. ಮೋರ್ ನೀವು ಇದರಲ್ಲೂ ಸಹ ಕಂಟ್ರೋಲ್ ಮಾಡ್ಬೋದು ನೋಡಿ. ನನ್ನ ಮಗಳು ಫೋನಲ್ಲಿ ಇಷ್ಟೊಂದು ಆ್ಯಪ್ಸ್ಗಳಿದೆ. ಲೈಕ್ ಆರೋಗ್ಯ ಸೇತು ಬೇಕಾಗುತ್ತೆ, ಕ್ಯಾಲೆಂಡರು, ಕ್ರೋಮು, ಈ ಆ್ಯಪ್ಗಳೆಲ್ಲ ಇದೆ ನೋಡಿ. ಓಲಾ ಇದೆ, ಯಾವುದೋ ಗೇಮ್ಸ್ ಇದೆ, ಸಾಕರ್ ಸ್ಟಾರ್ ಅಂತ. ಅದು ಆ್ಯಕ್ಚುಲಿ ನಾನೇ ಡೌನ್ಲೋಡ್ ಮಾಡಿರೋದು. ಟೆಂಪಲ್ ರನ್. ಒಂದು ವೇಳೆ ಇಲ್ಲಿ ನನ್ನ ಮಗಳು ಯೂಸ್ ಮಾಡಬಾರ್ದು ಅಂತಂದರೆ ಇಲ್ಲೇ ಕಂಟ್ರೋಲ್ ಮಾಡ್ಬೋದು ನಾವು ಈ ಮೊಬೈಲಲ್ಲಿ. ಇದನ್ನು ಮಾಡಿದ್ರೆ ಅವಳು ಓಪನ್ ಮಾಡೋಕ್ಕಾಗಲ್ಲ. ಇವಾಗ ಬೇಡ ಅದು. ಸೊ ನಾವು ಈ ಮೊಬೈಲ್ ಯೂಸ್ ಮಾಡಿಕೊಂಡು ಈ ಮೊಬೈಲ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ನೆಕ್ಸ್ಟ್, ಸ್ಕಿಪ್. ಆಲ್ ಸೆಟ್. ಇವಾಗ ನೋಡಿ, ಈ ಮೊಬೈಲಲ್ಲಿ, ನನ್ನ ಮೊಬೈಲಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಆ್ಯಪ್ಗಳೆಲ್ಲ ನನ್ನ ಮಗಳು ಮೊಬೈಲಲ್ಲಿದೆ. ಈ ಆ್ಯಪ್ಗಳೆಲ್ಲ ಫಾರ್ ಎಕ್ಸಾಂಪಲ್ಲು ಚೆಸ್ ಯೂನಿವರ್ಸ್ ಅಂತ ಒಂದು ಆ್ಯಪ್ ಇದೆ. ಇದರಲ್ಲಿ ತೋರಿಸ್ತೀನಿ ನೋಡಿ. ಚೆಸ್ ಯೂನಿವರ್ಸು ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಬರುತ್ತೆ ಚೆಸ್ ಯೂನಿವರ್ಸು. ಸೊ ಈ ಆ್ಯಪು ಇಲ್ಲಿ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಈ ಆ್ಯಪ್ನ ನನ್ನ ಮಗಳು ಯೂಸ್ ಮಾಡಬಾರ್ದು ಅಂತ ನಾನೇನಾದ್ರು ಡಿಸೈಡ್ ಮಾಡಿದ್ರೆ ಹಾಗೆ ಮಾಡ್ಬೋದು. ಏನು ಮಾಡಬೇಕು, ನನ್ನ ಮೊಬೈಲಲ್ಲಿ ಹೋಗಿ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಬ್ಲಾಕ್ ಅಂತ ಇದೆ ನೋಡಿ. ಬ್ಲಾಕ್ ಅಂತ ಮಾಡಿ, ಪ್ಲಸ್ ಈಗ ಹೋದ ತಕ್ಷಣ ಇಲ್ಲಿ
ಇವಾಗ ಬ್ಲಾಕ್ ಅಂತ ಮಾಡಿದ ತಕ್ಷಣ ಇಲ್ಲಿ ಹೋಗ್ಬಿಡ್ತು ನೋಡಿ ಆ್ಯಪು. ನೋಡಿ ಬ್ಲಾಕ್ ಅಂದ ತಕ್ಷಣ ಇಲ್ಲಿ ಇದನ್ನು ಏನು ನಾನು ಕಂಟ್ರೋಲ್ ಮಾಡಲ್ಲ. ಈ ಮೊಬೈಲಿಂದ ನೋಡಿ ಅಲೋ ಆ್ಯಪ್ ಅಂದ ತಕ್ಷಣ ಬರುತ್ತೆ ವಾಪಸ್ಸು. ನೋಡಿ ಬಂತು. ತಿರ್ಗಾ ನೀವು ಬೇಡ ಈ ಮೊಬೈಲಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಯಾವ ಆ್ಯಪ್ ಬೇಕಾದ್ರೂ ನಾವು ಡಿಲೀಟ್ ಮಾಡ್ಬೋದು. ನೋಡಿ ತಿರ್ಗಾ ಡಿಲೀಟ್ ಮಾಡ್ತೀನಿ, ಹೋಗ್ಬಿಡುತ್ತೆ. ನೋಡಿ ಹೋಗ್ಬಿಡ್ತು. ಸೊ ಈ ಥರ ಕಂಟ್ರೋಲ್ ಮಾಡಬಾರ್ದು. ಯಾವ ಆ್ಯಪ್ಸು ಅವರು ಯೂಸ್ ಮಾಡಬೇಕು, ಯಾವುದು ಮಾಡಬಾರ್ದು, ಎಷ್ಟೊತ್ತು ಮಾಡಬೇಕು ಅದು ಇದೆ. ನೋಡಿ ನಿಮಗೆ ಆ್ಯಪ್ನ ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ರೇಟೆಡು 3+, 18 ಆ ಥರ ಆ್ಯಪ್ಗಳೆಲ್ಲ ಇದೆ. ಸೊ ಆ್ಯಪ್ಗಳೆಲ್ಲ ಯಾವ್ಯಾವ ಆ್ಯಪ್ ಅಂದ್ಬಿಟ್ಟು ನೀವು ನೋಡ್ಬೋದು. ಇದರಲ್ಲಿ ಓಲಾ ಇದೆ, ಆರೋಗ್ಯ ಸೇತು, ಒಂದೊಂದು ಆ್ಯಪು ಎಷ್ಟೊತ್ತು ಅವ್ರು ಯೂಸ್ ಮಾಡ್ತಾರೆ ಅದೆಲ್ಲ ನೀವು ಇದರಲ್ಲಿ ನೋಡ್ಬೋದು. ಸೊ ಅಷ್ಟು ಕಂಟ್ರೋಲ್ಗಳು ನಿಮ್ಮ ಇದರಲ್ಲಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಲೊಕೇಶನ್ನು. ಸೊ ಇವಾಗ ನೋಡಿ ಇದು ಲೊಕೇಶನ್ ಇದೆ. ಈ ಲೊಕೇಶನ್ ಕೂಡ ನೀವು ಇದನ್ನು ಒಂದು ವೇಳೆ ಅಲೋ ಮಾಡಿದ್ರೆ ಆ್ಯಕ್ಸಸ್ಸು ಈ ಮೊಬೈಲ್ ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ತೊಗೊಂಡೋಗ್ತಾರೆ, ಎಲ್ಲ ಲೊಕೇಶನು ನಿಮ್ಮ ಮೊಬೈಲಿಂದನೇ ನೀವು ಮಾನಿಟರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ನೋಡಿ ಇಲ್ಲಿ ಕೇಳ್ತಾ ಇದೆ ಕಂಟ್ರೋಲ್ ಆ್ಯಕ್ಸಸ್ ಕೊಡಬೇಕಂತ. ಕ್ಯಾನ್ ಬಿ ಸೀನ್ ಬೈ ಪೇರೆಂಟ್ಸ್. ನೋಡಿ ಆಲ್ರೆಡಿ ಬಂದ್ಬಿಡ್ತು. ನನ್ನ ಜೊತೆಗೆ ಇಟ್ಕೊಂಡಿರೋದ್ರಿಂದ ನನ್ನ ಅಡ್ರೆಸ್ ತೋರಿಸ್ತಾ ಇದೆ, ಇದು ಬರ್ತಾ ಇದೆ. ಇನ್ನೊಂದು ಕೂಡ ಮಾಡ್ಬೋದು ಸ್ನೇಹಿತರೆ. ಇವಾಗ ನನ್ನ ಮಗಳು ನೈಟೆಲ್ಲ ಮೊಬೈಲ್ ನೋಡ್ತಿರ್ತಾಳೆ, ರೆಡಿ ಆಗಿಬಿಟ್ಟಿದೆ ಡಿನ್ನರು, ಕರಿತಾ ಇದ್ದೀನಿ ಬರ್ತಾ ಇಲ್ಲ, ಮೊಬೈಲಲ್ಲೇ ನೋಡಿಕೊಂಡು ಏನೇನೋ ಬ್ರೌಸ್ ಮಾಡ್ಕೊಂಡು ಕೂತಿರ್ತಾರೆ. ಆವಾಗ ಈ ಮೊಬೈಲ್ನ ನೀವು ಲಾಕ್ ಮಾಡಿಬಿಡ್ಬೋದು. ನೀವು ಫಾರ್ ಎಕ್ಸಾಂಪಲ್ ನೋಡಿ ಈ ಮೊಬೈಲ್ ಯೂಸ್ ಮಾಡಿಕೊಂಡು ಈ ಮೊಬೈಲ್ನ ಹ್ಯಾಗ್ ಲಾಕ್ ಮಾಡ್ಬೋದು. ನೋಡಿ ಲಾಕ್ ಲಾಕ್ ಆಗೋಯ್ತು. ಟೈಮ್ ಫಾರ್ ಬ್ರೇಕ್ ಅಂತ ತೋರಿಸ್ತಾ ಇದೆ. ಏನೇ ಮಾಡಿದ್ರು ಅವ್ರ ಕೈಲಿ ಓಪನ್ ಮಾಡೋಕ್ಕಾಗಲ್ಲ. ಕಾಲ್ ಮಾಡ್ಬೋದು, ಎಮರ್ಜೆನ್ಸಿ ಇದೆ ಅಂತ ಕಾಲ್ ಮಾತ್ರ ಮಾಡ್ಬೋದು, ಬಟ್ ಯಾವುದೇ ಆ್ಯಪು ಏನೇ ಮಾಡಿದ್ರು ಏನು ಓಪನ್ ಮಾಡೋಕ್ಕಾಗಲ್ಲ. ಸೊ ಇದು ಲಾಕ್ ಮಾಡಿದ ತಕ್ಷಣ ಅವರು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತಾರೆ. ಓಕೆ, ಅನ್ಲಾಕ್ ಮಾಡೋಣ. ಅನ್ಲಾಕ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ. ನೋಡಿ ಅನ್ಲಾಕ್ ಆಗುತ್ತೆ. ಸೊ ತುಂಬ ಕಂಟ್ರೋಲ್ಸ್ ಇದೆ ಸ್ನೇಹಿತರೆ ಇದರಲ್ಲಿ. ಅಂದರೆ ತುಂಬ ಯೂಸ್ಫುಲ್ಲು ಇದೆ. ಇವಾಗ ಈಗಿನ ಕಾಲದಲ್ಲಿ ಎಸ್ಪೆಷಲಿ ನಾವು 24/7 ಮಾನಿಟರ್ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳನ್ನ. ಸೊ ಈ ಥರ ಒಂದು ಆ್ಯಪು ಗೂಗಲ್ ಅವರೇ ತಯಾರು ಮಾಡಿದ್ದಾರೆ ನೋಡಿ. ಇದು ತುಂಬ ಯೂಸ್ಫುಲ್ಲು. ಕೊರೋನಾ ಟೈಮಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಮನೆಯಿಂದನೇ ಪರ್ಚೇಸ್ ಮಾಡಿಕೊಟ್ಟಿರ್ತೀವಿ ಅವರಿಗೆ. ಸೊ ಖಂಡಿತವಾಗ್ಲೂ ಅವ್ರ ಕೈಲಿ ಮೊಬೈಲ್ಗಳಿರೋಕ್ಕೆ ಸಾಧ್ಯತೆ ಇದೆ. ಇದನ್ನು ಯೂಸ್ ಮಾಡಿ ನೀವು ಆದಷ್ಟು ಕಂಟ್ರೋಲ್ ಮಾಡ್ಬೋದು. ಆದರೆ ದಯವಿಟ್ಟು ಇದು ಬರೀ ಪೇರೆಂಟಲ್ ಕಂಟ್ರೋಲ್ಗೆ ಮಾತ್ರನೇ ಇದು ಇರೋದು ಆ್ಯಪ್ಸು. ನಾವು ಇದನ್ನು ಯೂಸ್ ಮಾಡ್ಕೊಂಡು ಯಾವ ಮೊಬೈಲ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ದಯವಿಟ್ಟು ಮಿಸ್ಯೂಸ್ ಮಾತ್ರ ಮಾಡಬಾರ್ದು ಅಂತ ಕೇಳ್ಕೊಳ್ತೀನಿ. ಸೊ ಇದು ಬರೀ ಎಜುಕೇಷನ್ ಪರ್ಪಸ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಇಟ್ಸ್ ಅ ವೆರಿ ಗುಡ್ ಆ್ಯಪ್, ಬಟ್ ಸೇಫಾಗಿ ಇದನ್ನು ನಾವು ಯೂಸ್ ಮಾಡಬೇಕು. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಏನೆಲ್ಲ ಮಾಡ್ಬೋದು, ಆ್ಯಪ್ಸ್ ಮಾಡ್ಬೋದು, ಲೊಕೇಶನ್ ನೋಡ್ಬೋದು, ಆ್ಯಪ್ಸ್ಗಳು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಈ ಪೇರೆಂಟಲ್ ಆ್ಯಪ್ ಇದರಲ್ಲಿ ನಾವು ಡೌನ್ಲೋಡ್ ಮಾಡ್ತೀವಲ್ಲ, ಅವ್ರ ಕೈಲಿ ಇದನ್ನು ಅನ್ಇನ್ಸ್ಟಾಲು ಮಾಡೋಕ್ಕಾಗಲ್ಲ ನಮ್ಮ ಪರ್ಮಿಷನ್ ಇಲ್ಲದೆ. ಸೊ ಸಮ್ಟೈಮ್ಸ್ ಮಕ್ಕಳು ತುಂಬ ಓವರಾಗಿ ಕ್ಲೆವರಾಗಿ ಥಿಂಕ್ ಮಾಡಿಕೊಂಡು ಅದನ್ನು ಅನ್ಇನ್ಸ್ಟಾಲ್ ಮಾಡೋಣ ಅಂತ ಟ್ರೈ ಮಾಡ್ತಾರೆ. ಬಟ್ ಅದನ್ನು ಅನ್ಇನ್ಸ್ಟಾಲ್ ಕೂಡ ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ನಮ್ಮ ಪಾಸ್ವರ್ಡ್ ಇಲ್ಲದೆ ಇದನ್ನು ಫ್ಯಾಮಿಲಿ ಲಿಂಕ್ನ ಅವ್ರು ಅನ್ಇನ್ಸ್ಟಾಲು ಮಾಡೋಕ್ಕಾಗಲ್ಲ. ಸೊ ಅದು ಇದೆ. ಸೊ ಯಾವಾಗಲೂ ನಮ್ಮ ಕಂಟ್ರೋಲಲ್ಲೇ ಇದನ್ನು ನಾವು ಇಟ್ಕೋಬೋದು ಈ ಫೋನ್ನ, ಮಕ್ಕಳ ಫೋನ್ನ. ಸೊ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ಇದೊಂದು ನಮ್ಮ ಮಕ್ಕಳು ನಮಗೆ ತಿಳಿಯೋದಾಗೆ ಯಾವ ಆ್ಯಪ್ನೂ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಯಾವ್ದಾರ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಹೋದರೂ ಸಹ ಪೇರೆಂಟಲ್ ಕಂಟ್ರೋಲ್ ಬೇಕು ಅಂತ ಹೇಳುತ್ತೆ. ನಮ್ಮ ಪಾಸ್ವರ್ಡ್ ಹೊಡೆದ್ರೆ ಮಾತ್ರ ಅವರು ಈ ಮೊಬೈಲಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, ಇನ್ನೊಂದು ಒಳ್ಳೆ ಫೀಚರ್ ನನಗೇನು ಅನಿಸ್ತು ಅಂದರೆ, ನೀವು ಟೈಮ್ನ ಸೆಟ್ ಮಾಡ್ಬೋದು, ಶೆಡ್ಯೂಲ್ಸು. ಇವಾಗ ಒಂದು ಮಂಡೇ ಎಷ್ಟು ಅವರ್ ಅವರು ಮೊಬೈಲ್ ನೋಡ್ಬೋದು, ಟ್ಯೂಸ್ಡೇ ಎಷ್ಟು ಅವರ್ ಮೊಬೈಲ್ ನೋಡ್ಬೋದು, ಆ ಥರ ಅದನ್ನು ಸಹ ನೀವು ಸೆಟ್ ಮಾಡ್ಬೋದು. ಎಕ್ಸಾಮ್ ಟೈಮಲ್ಲಿ ನಿಮಗೆ ಬರೀ 1 ಅವರ್ ಅಥವಾ ನಾರ್ಮಲ್ ಡೇಸಲ್ಲಿ 3 ಅವರ್ಸ್ ತನಕ ಕೊಡ್ಬೋದು. ಆ ಥರನೂ ನಾವು ಇದೆಲ್ಲ ಸೆಟ್ ಮಾಡ್ಬೋದು. ನೋಡಿ ಈ ಥರ ಇಲ್ಲೆಲ್ಲ ಇದೆ. ಅದು ಸಂಡೇಲಿ ನೋ ಲಿಮಿಟ್ ಅಂತ ಇದೆ. ಸಂಡೇನೂ ಸಹ ನಾವು ಟೈಮ್ ಸೆಟ್ ಮಾಡ್ಬೋದು. ಸೊ 3 ಅವರ್ಸ ಇಲ್ಲ 2.5 ಅವರ ಇದೆಲ್ಲ ನಾವು ಸೆಟ್ ಮಾಡ್ಬೋದು. ಇದು ಬೈ ಡಿಫಾಲ್ಟ್ 3 ಅವರ್ಸ್ ಇದೆ. ಸೊ ಆ ಥರ ಎಲ್ಲ ನಾವು ಸೆಟ್ ಮಾಡ್ಬೋದು. ಚಿಕ್ಕ ವೀಡಿಯೋ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ.
ದಟ್ಸ್ ಇಟ್ ಸ್ನೇಹಿತರೆ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಅಂಟಿಲ್ ಐ ಮೀಟ್ ಯು ನೆಕ್ಸ್ಟ್ ಟೈಮ್, ಇಟ್ಸ್ ವಿಜಯ್ ಸೇಯಿಂಗ್ ಬಾಯ್, ಪೀಸ್.